ಸದಾ ಯುದ್ಧದ ಭೀತಿ, ಹಡಗುಗಳ ಮೇಲಿನ ದಾಳಿಗಳಿಂದ ನಡುಗ್ತಾ ಇದ್ದಂತಹ ಹಾರ್ಮುಜ್ ಜಲಸಂಧಿಯ ಹಾವಳಿ ಶಾಶ್ವತ ಬ್ರೇಕ್ ಹಾಕೋಕೆ ಈಗ ಹೊಸದೊಂದು ತೈಲ ಪೈಪ್ಲೈನ್ ಯೋಜನೆ ಸದ್ದಿಲ್ಲದೆ ಸಿದ್ಧವಾಗ್ತಾ ಇದೆ. ಈ ಬೃಹತ್ ಆಟದಲ್ಲಿ ಅತಿ ದೊಡ್ಡ ಲಾಭ ಪಡೆಯೋಕೆ ಭಾರತ ಸದ್ಯ ರೆಡಿಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಾ ಇರುವಂತಹ ಸಂಘರ್ಷ ಮತ್ತು ಹಾರ್ಮುಜ್ ಜಲಸಂಧಿಯ ಭದ್ರತಾ ಆತಂಕದ ನಡುವೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ ಯುಎಇ ಹೊಸ ತೈಲ ಪೈಪ್ಲೈನ್ ಯೋಜನೆಯನ್ನ ವೇಗಗೊಳಿಸೋಕೆ ಮುಂದಾಗಿದೆ. ಈ ಯೋಜನೆ ಪೂರ್ಣಗೊಂಡ್ರೆ ಹಾರ್ಮುಜ್ ಜಲಸಂಧಿಯನ್ನ ಅವಲಂಬಿಸದೆ ನೇರವಾಗಿ ತೈಲ ರಫ್ತು ಮಾಡೋಕೆ ಯುಎಇಗೆ ಸಾಧ್ಯವಾಗಲಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇದು ಭಾರತದಂತಹ ದೊಡ್ಡ ತೈಲ ಆಮದು ದೇಶಗಳಿಗೆ ದೊಡ್ಡ ನೆಮ್ಮದಿಯನ್ನ ನೀಡಲಿದೆ. ಇನ್ನು ಹಾರ್ಮುಜ್ ಜಲಸಂಧಿ ವಿಶ್ವದ ಅತ್ಯಂತ ಮಹತ್ವದ ತೈಲ ಸಾಗಣೆ ಮಾರ್ಗಗಳಲ್ಲಿ ಒಂದು. ಜಾಗತಿಕವಾಗಿ ಸಾಗುವಂತಹ ತೈಲದ ಸುಮಾರು 20% ಈ ಮಾರ್ಗದ ಮೂಲಕನೇ ಸಾಗುತ್ತೆ. ಮಧ್ಯಪ್ರಾಚ್ಯದ ಅನೇಕ ದೇಶಗಳು ತಮ್ಮ ತೈಲವನ್ನ ಇದೇ ದಾರಿಯಿಂದ ರಫ್ತು ಮಾಡ್ತಾ ಇವೆ. ಆದ್ರೆ ಇತ್ತೀಚಿನ ಭೂ ರಾಜಕೀಯ ಸಂಘರ್ಷ ಹಾಗೂ ಭದ್ರತಾ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಈ ಮಾರ್ಗದಲ್ಲಿ ವ್ಯತ್ಯಯ ಉಂಟಾಗುವಂತಹ ಭೀತಿ ಹೆಚ್ಚಾಗಿದೆ. ಇದರಿಂದಾಗಿ ತೈಲ ಬೆಲೆ ಏರಿಕೆ ಹಾಗೂ ಸರಬರಾಜು ವ್ಯತ್ಯಯದ ಆತಂಕ ಕೂಡ ಎದುರಾಗಿದೆ. ಈ ಪರಿಸ್ಥಿತಿಯನ್ನ ಗಮನಿಸಿದಂತಹ ಯುಎಇ ಈಗಾಗಲೇ ಇರುವಂತಹ ಹಬ್ಷನ್ ಪುಜೈರಾ ಪೈಪ್ಲೈನ್ ಸಾಮರ್ಥ್ಯವನ್ನ ಈಗ ಹೆಚ್ಚಿಸುವ ಜೊತೆಗೆ ಹೊಸ ಪಶ್ಚಿಮ ಪೂರ್ವ ಪೈಪ್ಲೈನ್ ನಿರ್ಮಾಣವನ್ನ 2027ರ ಒಳಗೆ ಪೂರ್ಣಗೊಳಿಸೋಕೆ ಈಗ ತೀರ್ಮಾನಿಸಿದೆ. ಇನ್ನು ಇದರ ಮೂಲಕ ಯುಎಇ ತನ್ನ ತೈಲವನ್ನ ನೇರವಾಗಿ ಪುಜೈರಾ ಬಂದರಿಗೆ ತಲುಪಿಸಿ ಅಲ್ಲಿಂದ ಜಗತ್ತಿನ ಬೇರೆ ದೇಶಗಳಿಗೆ ಕಳುಹಿಸಬಹುದು. ಹೀಗಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಸಮಸ್ಯೆ ಉಂಟಾದ್ರೂ ಕೂಡ ತೈಲ ಸರಬರಾಜು ನಿರಂತರವಾಗಿರುತ್ತೆ. ಇನ್ನು ಭಾರತಕ್ಕೆ ಇದು ವಿಶೇಷವಾಗಿ ಲಾಭಕರ. ಅದು ಹೇಗಂದ್ರೆ ಈಗ ಭಾರತ ತನ್ನ ತೈಲದ ಬಹುಪಾಲನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ತಾ ಇದೆ. ಅದರಲ್ಲಿ ಯುಎಇ ಪ್ರಮುಖ ಪೂರೈಕೆದಾರ ದೇಶಗಳಲ್ಲಿ ಒಂದು. ಹಾರ್ಮುಜ್ ಮೂಲಕ ಸಾಗಾಟಕ್ಕೆ ಅಡ್ಡಿಯಾದ್ರೆ ಭಾರತಕ್ಕೆ ತೈಲ ಕೊರತೆ ಮತ್ತು ಬೆಲೆ ಏರಿಕೆ ಸಮಸ್ಯೆ ಎದುರಾಗಬಹುದು. ಆದ್ರೆ ಈ ಹೊಸ ಪೈಪ್ಲೈನ್ ಕಾರ್ಯನಿರ್ವಹಣೆಗೆ ಬಂದ್ರೆ ಈಗ ಯುಎಇ ಸುರಕ್ಷಿತ ಮಾರ್ಗದಿಂದ ಭಾರತಕ್ಕೆ ತೈಲ ಪೂರೈಸೋಕೆ ಸಾಧ್ಯವಾಗುತ್ತೆ. ಇದರಿಂದ ಭಾರತದ ಇಂಧನ ಭದ್ರತೆ ಕೂಡ ಹೆಚ್ಚುತ್ತೆ.